ನಿನ್ನೆ ಸಾಲ ವಾರ್ಷಿಕೋತ್ಸವ ಆಯಿತು. ಹಾಗಾಗಿ ಅದು ಅಲ್ಲದೆ ತುಂಬ ದಿನಗಳಾದಮೇಲೆ ನಮ್ಮ ಗ್ರಾಮಕ್ಕೆ ಮನೆಗೆ ಬಂದಿರುವಂಥದ್ದು. ಹಾಯ್, ವೆಲ್ಕಮ್ ಟು ಸಕ್ಕರೆನಾಡು ಕೆಂಪ ಯೂಟ್ಯೂಬ್ ಚಾನಲ್. ಮಳೆ ರಾತ್ರಿ ಊರದ್ದೇ ಸಿಂಪಲ್ಲು ಅಂತ ಸುಮಾರಾಗಿ ಅಂದಾಜು ಸುಮಾರಾಗಿ ಹೋಯ್ತು. ಅಂದರೆ ತಗ ಜೋರು ಇಲ್ಲ, ಈತಾಗೆ ಸಿಂಪಲ್ಲು ಇಲ್ಲ. ಅಷ್ಟಕ್ಕೆ ನೀರು ತುಂಬ್ಕೊಬಿಟ್ಟದೆ ಲೋಕಪನೇಲಿ. 3 ಕಾಳು ಇರಲಿಲ್ಲ, 3 ಕಾಳು ನೀರು ಇರಲಿಲ್ಲ ನೋಡಿ. ಹಂಗೆ ಇಲ್ಲೇ ಅಲ್ಲಿ ಗಂಟ ನೀರು ಬಂದದೆ, ಇತ್ತಾಗೆ ಇಲ್ಲಿ ಗಂಟ ನೀರು ಬಂದದೆ. ಏನೋ ಗೊತ್ತಿಲ್ಲಪ್ಪ, ಲೋಕಮನೆಗೆ ಹೆಂಗೋ ನೀರು ಬಂದದ. ಒಟ್ಟಿನಲ್ಲಿ ಒಳ್ಳೆಯದಾಗಲಿ. ಇವತ್ತಿನ ಬ್ಲಾಗ್ ವಿಶೇಷ ಏನೆಲ್ಲ ಇರುತ್ತೆ, ಹೆಂಗೆ ಏನು ಅಂತ ಪೂರ್ತಿ ತಿಳಿಸ್ತೀನಿ ಬನ್ನಿ. ಹಿಂಗೆ ಒಂದು ರೌಂಡು ಬೆಳಗ್ಗೆ ಟೈಮು ಒಂದು ರೌಂಡು ಹೊಸಮನೆ ತವಿಂದ ಹಿಡ್ದು ಹಿಂಗೆ ಲೋಕಪನೆ ದಾಟ್ಕೊಂಡು ಹಿಂಗಾಣೆ ಊರಿಗೆ ಹೋಗುವಂಥದ್ದು. ಒಂದು ರೌಂಡು ವಾಕ್ ಮಾಡ್ಕೊಂಡು ಮನೆಗೆ ಹೋಗುವಂಥದ್ದು. ಮನೆಗೆ ಹೋಗ್ಬಿಟ್ಟು ಆಮ್ಲಿ ಕುಡಿಬೇಕು. ಆಮೇಲೆ ಈ ಬ್ಲಾಗ್ ವಿಶೇಷತೆ ಏನೆಲ್ಲ ಇರುತ್ತೆ ಇವತ್ತು ಅಂತ ಅಂದ್ಬಿಟ್ಟು ತಿಳಿಸ್ತೀನಿ ನಿಮಗೆ. ಹೊಲ ಉಳಿಸ್ಬೋದು ಪರವಾಗಿಲ್ಲ, ಹಂಗೆ ಊದದೆ. ಒಂದು ಅದಕ್ಕೆ ಎರೆಹೊಲಗಳು ಒಂದು ಸ್ವಲ್ಪ ಮೆತ್ಕತ್ತವೆ, ನೇಗಲ್ಗೆಲ್ಲ ಎರೆಮಣ್ಣು ಕಚ್ಕತ್ತದೆ. ಒಂದು 2 ದಿನ ಬಿಸಿಲು ಹೊಡಿಬೇಕು ಎರೆಹೊಲ ಉಳಿಸ್ಬೇಕು ಅಂತಂದರೆ. ಇಲ್ಲಾಂತಂದರೆ ಇಲ್ಲಿ ಚಪ್ಪಲಿ ಹಾಕೊಂಡು ನಡಿವಂಗೆ ಇಲ್ಲ, ಸೂನಂಗೆ ಎಲ್ಲ ಮೆತ್ಕತ್ತದೆ ಕಾಲಿಗೆ. ಅಂಟು ಮಣ್ಣು, ಎರೆಮಣ್ಣು ಅಂತಂದರೆ ಇದು ನಮ್ಮದೇ ಪಾತಿ. ಇದು ಉಳಿಸ್ಬೇಕು. ಈಗ ಇನ್ನೊಂದು 2 ದಿನ ಬಿಸಿಲು ಹೊಡೆದದ್ದ ನೀಟಾಗಿ ಉಳಿಸ್ಬೇಕು. ಇಲ್ಲಾಂದರೆ ಕಾಂಗ್ರೆಸ್ಸು ಕಾಡ್ಜೋನ ಅಂತ ಏನು ಕರಿತೀವಿ ಬೆಳೆದೋಯ್ತದೆ, ಯಾವುದ ಬೆಳೆದೋಯ್ತದೆ. ಯಾವ ಉಪ್ಪು ಬೇಡ, ಗೊಬ್ಬರ ಬೇಡ, ಅದಕ್ಕೆ ಆ ಥರ ಬೆಳೆದೋಯ್ತದೆ. ಈ ಪಾತಿನೂ ಉಳಿಸ್ಬೇಕು. ಎಲ್ಲ ಕಾಂಗ್ರೆಸ್ಸು ಅದೇ ಕಾಡ್ಜೋನ ಎಲ್ಲ ಬೆಳ್ಕೊಬಿಟ್ಟದೆ. ಈ ಪಾತಿನೂ ಉಳಿಸ್ಬೇಕು. ಕರ್ಬೇವಿನ ಸೊಪ್ಪು ಇದೊಂದು ಉಪಯೋಗಿಸ್ಲಿಲ್ಲ ಅಂತಂದರೆ ಏನೂ ಪ್ರಯೋಜನ ಇಲ್ಲ. ಇತ್ತಾಗೆ ಹಾಡು ಕುರಿನೂ ತಿನ್ನಲ್ಲ, ಎಮ್ಮೆ ದನನೂ ತಿನ್ನಲ್ಲ, ಮನುಷ್ಯರೇ ತಿನ್ನಬೇಕು ಕರ್ಬೇವಿನ ಸೊಪ್ಪು. ಕೆಲವರು ಗಿಡದಲ್ಲಿ ಕಿತ್ಕೊಬಿಟ್ರೆ ಅದಕ್ಕೂ ಏನೋ ಒಂಥರ ಮಾತಾಡ್ತಾರೆ, ಅವ್ರ ಮನೆ ತಕ್ಕೆ ಹೋಗ್ಬಾರ್ದು ಅನ್ನೋ ಥರ ಮಾತಾಡ್ತಾರೆ. ಹಿಂಗೆ ಹೊಲ್ತಕ್ಕೆ ಬರೋರು ಯಾರು ಅಂತ ಏನಾರ ಕಿತ್ಕೊಳಕ್ಕೆ ಹೋದಾಗ ಎಲ್ಲಾರ ಇಲ್ಲೇ ಮರದ ಥರ ಎಲ್ಲ ಬೆಳ್ಕೊಬಿಟ್ಟದೆ. ಯಾರು ಬೇಕಾದ್ರೂ ಕಿತ್ಕೊಂಡು ಹೋಗ್ಬೋದು ಹೊಲ್ತವು. ನಾವೇನೂ ಮಾತಾಡಿಕ್ಕಿಲ್ಲ ಪಾಪ. ಅವರು ಮುರ್ಕಂದೇ ಹೊಂಟಲ್ಲ ಈ ಗಿಡನೇ, ಯಾಕೆಂದರೆ ದೊಡ್ಡ ಗಿಡ ಅಲ್ವಾ, ಚಿಗುರ್ತದೆ ಬಿಡ್ತದೆ ಅಂತ. ಕೆಲವರು ಆ ಥರ ಮಾತಾಡ್ತಾರೆ. ನಮ್ಮದು ಇದು ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಕಿತ್ಕೊಂಡು ಹೋಗಬೇಕು ಈಗ ಮನೆಗೆ. ತಳ್ಳಂತವೇ ಗೊನೆಯಲ್ಲಿ ಹಂಗೆ ಉದುರೋಗ್ಬಿಟ್ಟವೆ. ಆಮೇಲೆ ಚೀಲ ತಗೊಂಡು ಹೋಗ್ಬೇಕು. ಅದಕ್ಕೆ ಮುಚ್ಚಿಮಡ್ಗಿನಿ. ಅಯ್ಯೋ ನಾವು ದಿನ ಬಂದು ನೋಡೋದು ಇಲ್ಲ, ಬಿದ್ದ ಕಾಯಿನೂ ಯಾರ ಎತ್ಕೊಬಿಡ್ತಾರೆ. ಓಲಿ ಅತ್ತಾಗೆ ಏನು ಮಾಡೋಕ್ಕಾಗಿಲ್ಲ. ಪೂರ್ಣಿಮಾ ಪೈರೇನೋ ಮಡ್ಗವ್ರೆ ನೆಡಕ್ಕೆ ಇವೆಲ್ಲ ಉಳಿಸ್ಬೇಕು. ಒಂಚೂರು ಅದ ಬಂದು ಇಟ್ಕೆ ಈಗ ಯಾವಾಗ ಸ್ವಲ್ಪ ಒಣಗುದ್ದ, ಈ ಬಿಸಿಲಿಗೆ ಒಣಗುದ್ದ ಉಳಿಸ್ಬೇಕು ಅಲ್ಲವ. ಇರಲಿ. ಯಾರ ಸ್ನೇಹಿತರು ಟೊಮೊಟೊ ಇಟ್ಟಿದ್ರೆ ಟೊಮೊಟೊ ಕಿತ್ಕೊಂಡು ಹೋಗ್ಬೋದು. ಫ್ರೆಸ್ಸು ಹಿಂಗೆ ಕರ್ಬೇವಿನ ಸೊಪ್ಪು ಕಿತ್ಕೊಂಡು ಹೋಗ್ಬೋದು. ಹಿಂಗೆ ಇತ್ಯಾದಿ ಸಣ್ಣ ಪುಟ್ಟ ತರಕಾರಿ ಕಿತ್ಕೊಂಡು ಹೋಗ್ಬೋದು ಎಮರ್ಜೆನ್ಸಿಗೆ. ಫ್ರೆಶ್ ತರಕಾರಿಗಳ ಹಳ್ಳಿಲಿ ಏನು ತೊಂದರೆ ಇಲ್ಲ, ಯಾರು ಏನೋ ಬೈಯಲ್ಲ. ಬಂದ ನೋಡಮ್ಮ ಏನು ಮಾಡ್ತಾವ್ರೆ ಎಲ್ಲ. ಬಾತ್ ಮಾಡಿಯೋ, ಉಪ್ಸಾರು ಮಾಡಿಯೋ, ಏನು ಮಾಡಿ? ನನಗಂತೂ ಉಪ್ಪಿಟ್ಟು ಬೇಡ. ಚೆನ್ನಾಗಿ ತಿಂತಿದ್ದೀಲ್ಲ, ಸುಮ್ಮನೆ ಆಡ್ತಿದ್ದಿ. ಸುಮ್ಮನಿರ ಆಯ್ತು, ಸುಮ್ಮನಿರ. ಆಮೇಲೆ ಇವರು ಪರಿಚಯ ಆಗಿಲ್ಲ ಅನ್ಕೋತೀನಿ. ಇವ್ರು ಬಂದು ನಮ್ಮ ನಾದ್ನೀರು ಇಬ್ರುವೆ. ಇವರು ನಂದು ಅಂತ, ಇವರು ಚಂದು ಅಂತ. ನೀನು ಅಲ್ಲೇ ಒಂದ್ಸಲಿ ಬಂದಿದ್ದೆ ಅಲ್ವಾ ಚಂದು? ಇಲ್ಲೇ ಇದ್ದೆ. ನೀನು ಬಂದಿಲ್ಲ. ಸ್ಟೇ ಆಗಿರೋದು ಇದೆ ಫಸ್ಟು. ನಿನ್ನೆ ಸಾಲ ವಾರ್ಷಿಕೋತ್ಸವ ಆಯಿತು. ಹಾಗಾಗಿ ಅದು ಅಲ್ಲದೆ ತುಂಬ ದಿನಗಳಾದಮೇಲೆ ನಮ್ಮ ಗ್ರಾಮಕ್ಕೆ ಮನೆಗೆ ಬಂದಿರುವಂಥದ್ದು. ಅದರಿಂದ ಈಗ ನೀನು ಏನು ಪ್ಲ್ಯಾನ್ ಮಾಡಿದೆ? ಹೋಗದೆಯಾ? ಇವತ್ತು ಅದಕ್ಕೆ ಸುಮ್ನಿರೋ, ಹೋಗಿದ್ ಬರಕ ನೀನು. ಚಿಕನ್ ಮಾಡಕ್ ಪ್ಲಾನ್ ಮಾಡಿದ್ದು ಈಗ. ಅಯ್ಯೋ ನಮ್ ಎಣ್ಣೆ ಎಲ್ಲ ಚೆನ್ನಾಗಿ ಆಯ್ತು. ಈಗ ಮಧ್ಯಾಹ್ನಕ್ಕೆ ಮಾಡ್ಬಿಡೋಂಗೆ ಏರ್ಪಾಟ್ ಮಾಡ್ತೀನಿ. ಹೋಗ್ರಿ ಆಯ್ತು, ಊಟ ಮಾಡ್ತೀನಿ. ಮಧ್ಯಾಹ್ನಕ್ಕೆ ಊಟ ಮಾಡ್ತೀನಿ.
ಇರೇ ಚಂದು ಇರೋ ನಾನು ಅದನ್ನೇ ಹೇಳ್ತಾವ್ನಿ. ಅಕ್ಕಿ ತೆಗೆದು ಮಾಡ್ಬಿಟ್ಟು ಬರೋಗು ನಾಳೆಗೆ ಹೋಗುವೆ ಅಂತ ನಾನು ಹೇಳ್ತೀನಿ. ಒತ್ನಂತೆ ಹೋಗ್ರಿ, ಒತ್ನಂತೆ ಹೋಗುವೆ, ಹೋಗಿದ್ ಬರೋವಿಲ್ಲ ಅಂತ. ಇವತ್ತು ಚಿಕನ್ ಮಾಡ್ಕೊಂಡು ಉಣ್ಣಮ್ಮ ಅಂತ ನಾನು ಅದನ್ನೇ ಹೇಳ್ತೇನೆ. ನಾವು ತರ್ಸೇ ಇಲ್ಲ. ಏನಿಲ್ಲ, ಆರಾಮಾಗಿ ಹೋಗಿ ಅದೇನ್ ತೆಗೆದು ಮಾಡ್ಬಿಟ್ಟು ಬಾ, ಹೋಗುವೆ. ಇಲ್ಲ ನಿಂಗೆ ಏನು ಕೆಲಸ ಇಲ್ಲ ಅಂದ್ರೆ ಗಾಡಿಲೇ ಕರ್ಕೊಂಡು ಹೋಗು. ಇನ್ನು ಒಳ್ಳೆ ಕೆಲಸ ತೆಗೆದು ಮಾಡ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರೆ ಕೆಲಸ. ಅಲ್ಲಿ 20 ಗಂಟೆ ನೀರು ನಿಂತಿರ್ತಾವೆ, ಉಂಟಾಗಿರ್ತವೆ, ಸಂಪೇನಿಲ್ಲ. ಚೆನ್ನಾಗಿ ಅನ್ಸಿಲ್ಲ, ಇವಾಗ ನಾವು ಚೇಂಜ್ ಮಾಡಿಸ್ಬೇಕು. ನೀನು ಹೋದ್ರೆ ಬೇಕಾದ್ರೆ ಸ್ವಲ್ಪ ಕ್ಲೀನ್ ಮಾಡ್ಕೊಡ್ತಿದ್ದಿ. ನಂದು ನಿಲ್ಸಾಳಂತ ಇವಳು ಹೇಳಿಕಿಲ್ವಂತೆ, ನಂದು ನಿಲೆ ಹೊಡಿಕೊಳ್ಳೋದಂತ ನಾನು ಬಟ್ಟೆಗಳಲ್ಲಿ ಹೆಂಗಿದ್ವಿ. ಸಂಪೆ ಕ್ಲೀನ್ ಮಾಡ್ಬೇಕು ಅಂದ್ರೆ ಅದು ಹಳೆ ನೀರೆಲ್ಲ ಹೋಗ್ಬಿಟ್ಟೈತೆ, ಮೋಟರ್ ಇಸ್ಕೊಂಡ್ಬರ್ಬೇಕು, ಮೋಸ್ಟ್ಲಿ ಚೇಂಜ್ ಮಾಡ್ಬೇಕು ಒಂದೊಂದ್ಸಲ. ಅದ್ ಇದಾಗ ಮಾಡ್ಕೊಂಡು ಬಿಡು. ಅದೇ ಹೇಳ್ತಾವ್ ಈಗ ಅಕ್ಕಿದ ಮೇನು ಅಕ್ಕಿ ತೆಗೆದು ಬಿಡ್ಬೇಕು. ಬಣ್ಣ ತೆಗಿಯಕೇನೋ ಹೋಗ್ಬೇಕು ಅಂತಿದ್ದ, ಆಮೇಲೆ ಇಲ್ಲಿ ಹೋದ್ರೆ ಆಯ್ತದೆ. ಹಂಗಾರೆ ಹಂಗೆ ಬರ್ಬೇಕಾದ್ರೆ ಚಿಕನ್ ತಗೊಂಡ್ಬಿಡ್ತೀನಿ. ಹಂಗಾರೆ ನೀವು ರೆಡಿ ಮಾಡ್ತಾರೆ. ಬ್ಯಾಡ್ರಳ್ಳಿ ಸಿಗ್ತದೆ ಅಲ್ವಾ, ಹಂಗೆ ಬರ್ಬೇಕಾದ್ರೆ ತಗೋ ಆಯ್ತು. ಹಂಗಾರೆ ಗೊತ್ತಂತೆ ಹೋಗ್ರಿ. ಇವತ್ತು ಇದ್ದದಂತಲ್ಲ ಡ್ಯಾನ್ಸ್ ಮಾಡ್ಕೊ ಹೋಗ್ರಿ. ಪಾತ್ರೆ ತೊಳೆದು ಮಾಡ್ಬಿಟ್ಟು ಬಾ, ಮನೇನ ಒರೆಸ್ಬೋದು ಬೆಳಗ್ಗೆ ಹೋಗಿ. ಅಲ್ಲೇ ಅಂದ್ರೆ ಇವ್ರೂರಲ್ಲೇ ಯಾವ ಇದು ಅದೆಂತದ ಊರು, ಸಿದ್ದಾಪುರ. ಅದ್ರ ಮುಂದೆ ಇರೋ ಊರು ಯಾವ್ದು? ಗಣಂಗೂರು, ಬ್ಯಾಡ್ರಳ್ಳಿ, ದೊಡ್ಡ ಬ್ಯಾಡ್ರಳ್ಳಿ. ಅಲ್ಲಿ ಸಿದ್ದಾಪುರ ಅಂತ ಬರ್ತದೆ. ಅಲ್ಲಿ ಅಕ್ಕಿ ಏನೋ ಕೊಡ್ತಾ ಇದ್ರಂತೆ, ಅದ ತೆಗ್ದು ಮುಡ್ಗುಟ್ಟಿ ಬರ್ಬೇಕು ಅಂತ ಪ್ಲಾನಿಂಗು. ಆಯ್ತು, ಹೋಗಿದ್ದು ಬಂದ್ರೆ ಆಯ್ತದೆ. ಈಗ ನೋಡು ಆಯ್ತು. ಆಮೇಲೆ ನೆಕ್ಸ್ಟ್ ಏನು ವಿಶೇಷತೆ ಅಂತ ತೋರ್ತೀನಿ. ಬಾತ್ ಇಲ್ಲ ಅಂತಂದ್ರೆ ನುಗ್ಗೆ ಸೊಪ್ಪು ಕಿತ್ಕೊಬತ್ತೀನಿ, ಸಾರು ಮಾಡು, ಚೆನ್ನಾಗಿರ್ತದೆ. ಈಗ ಮಧ್ಯಾಹ್ನ ಕೋಳಿ ಸಾರು ಮಾಡ್ತೀವಲ್ಲ, ನುಗ್ಗೆ ಸೊಪ್ಪು ಕಿತ್ಕೊಬತ್ತೀನಿ. ಕಳೆ ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ಮಾಡೋ ಉಪ್ಸಾರ. ನೀರು ಕುಡಿಬೇಕು ಫಸ್ಟ್ ಕುಡಿ, ಆಳ್ಗೆಲ್ಲ ಕುಡಿಬೇಕನ. ನೀರು ಕುಡಿಬಿಟ್ಟು ಬೇರೆ ದವಾಖಾನದ ಕೆಂಚ ಆಳ್ಗೆಲ್ಲ ಕುಡಿಬೇಕು. ನಿಂದೆಲ್ಲ ಅಡ್ಡಮೋಸನಿದ್ದು. ರಾತ್ರಿ ನಡಿಬೇಕಾಗಿದ್ದಂಥ ಫಂಕ್ಷನು ಸಾಲ ವಾರ್ಷಿಕೋತ್ಸವ. ಇದು ಒಂದು ಪ್ರತಿ ವರ್ಷ ಕೂಡ ಹಿಂಗೆ ಒಂದು ದೊಡ್ಡ ಮಟ್ಟದಲ್ಲೇ ಮಾಡುವಂಥದ್ದು ನಮ್ಮ ಗ್ರಾಮದಲ್ಲಿ. ಈರಗೌಡನಕೊಪ್ಪಲು ಕಿರಿಯ ಪ್ರಾಥಮಿಕ ಪಾಠಶಾಲೆ. ಇಲ್ಲಿ ಬಂದು ಮಾಮೂಲಿ LKG UKG ಇಂದ ಹಿಡಿದು 5ನೇ ತರಗತಿವರೆಗೂ ವ್ಯಾಸಂಗ ಮಾಡ್ತಾರೆ ಈ ನಮ್ಮ ಗ್ರಾಮದಲ್ಲಿ ಮಕ್ಕಳು. ತುಂಬ ಹಲವಾರು ಬೇರೆ ಗ್ರಾಮಗಳಿಂದ ಒಂದು 6-7 ಬೇರೆ ಊರುಗಳಿಂದನೂ ನಮ್ಮ ಗ್ರಾಮಕ್ಕೆ ಸೇರಿಸಿದ್ದಾರೆ ಮಕ್ಕಳನ್ನ. ಇಲ್ಲಿ ವ್ಯಾಸಂಗ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಪ್ರತಿ ವರ್ಷ ಕೂಡ ಇದೇ ಥರ ಒಂದು ದೊಡ್ಡ ಮಟ್ಟದಲ್ಲಿ ಎಲ್ಲ LED ಸಿಸ್ಟಮ್ ಮಾಡಿ, ಸ್ಟೇಜ್ ಮಾಡಿ, ತುಂಬ ಒಂದು 1000 ಜನಕ್ಕೆ ಅನ್ನದಾಸೋಹ ಕಾರ್ಯಕ್ರಮ ಮಾಡಿಕೊಂಡಿದ್ದು. ರಾತ್ರಿ 1-2 ಪಂಕ್ತಿ ಊಟ ಮಾಡಿದ್ರು, ಅಷ್ಟೊತ್ತಿಗೆ ಮಳೆ ಬಂದ್ಬಿಡ್ತು. ಮಳೆ ಎಲ್ಲ ಅತ್ತಾಗಿತ್ತಾಗ ಎಲ್ಲ ಹೊಂಟೋದ್ರು. ಅದು ಇವತ್ತು ನಡೆಯುತ್ತೆ, ಸಾಲ ವಾರ್ಷಿಕೋತ್ಸವ ಇವತ್ತು ನಡೆಯುತ್ತೆ. ಇವತ್ತು ಮಳೆ ವಾತಾವರಣ ಹವಾಮಾನ ಇಲಾಖೆ ಹೆಂಗಿದ್ದದೋ ಏನಿದ್ದದೋ ಗೊತ್ತಿಲ್ಲ. ಸದ್ಯಕ್ಕೆ ಇವತ್ತು ಒಂದಿನ ಮಳೆ ಬರ್ನಿಲ್ಲ ಅಂತಂದರೆ ಕಾರ್ಯಕ್ರಮ ಯಶಸ್ವಿಯಾಗಿ ಹೋಗುತ್ತೆ, ನಡೆಯುತ್ತೆ. ನೋಡಬೇಕು, ಯಾಕೆಂತಂದರೆ ಮಕ್ಕಳೆಲ್ಲ ಏನು ಅದೇ ಬರ್ರ ಅನ್ನಿಸ್ತಾವಳೆ. ಏಕೆಂದರೆ ಮಕ್ಕಳು ತುಂಬ ದಿನದಿಂದನೂ ರಿಹರ್ಸಲ್ ಎಲ್ಲ ಮಾಡಿ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಮಾಡವ್ರೆ. ಆ ಡ್ಯಾನ್ಸು ವ್ಯರ್ಥ ಆಗಬಾರ್ದು, ಆ ಪೇರೆಂಟ್ಸ್ಗೆ ಖುಷಿ ಕೊಡಬೇಕು ಅಂತ ಅಂದ್ಬಿಟ್ಟು ಮುಂದೂಡಿರುವಂಥದ್ದು ಇವತ್ತಿಗೂ ಕೂಡ. ಆಮೇಲೆ ಇಲ್ಲೊಬ್ಳು ಗುಮ್ಮಿ ನಿಮಗೆ ಪರಿಚಯ ಮಾಡಿಲ್ಲ, ಈ ಗುಮ್ಮಿ ಪರಿಚಯ ಮಾಡ್ತೀನಿ. ಈ ಗುಮ್ಮಿ ಯಾರು ಅಂತ ನಿಮಗೆ ಪರಿಚಯ ಮಾಡ್ತೀನಿ ನೋಡಿ. ಏನ್ಲ ಇಲ್ಲೇ ಕುಣ್ದಿ ಪಾಪ ರಿಹರ್ಸಲ್ ಮಾಡಿ ಮನಿಕಾಗ್ಬಿಟ್ಟವನೆ. ಇವಳು ಇಲ್ಲಿ ಮಿಣ್ಕೊಂಡು ಕಂಡುಬಿಡ್ತಾವಳೆ ನೋಡು, ಮಿಣ್ಕನೆ ಇವಳು ಮಿಣ್ಕನೆ ಕಂಡುಬಿಡ್ತಾವಳಲ್ಲ. ಸಾನ್ವಿ ಶ್ರೀವತ್ಸವಲ್ಲ ಇವಳು, ಬರೀ ಸಾನ್ವಿ ಅಂತ. ಇವಳು ಪವನ ಅವಳಲ್ಲ, ಅವ್ರ ಅಕ್ಕನ ಮಗಳು ಇವಳು. ಏನ MLE ತಾತ ಊರ. ಓ ಇಮಳಿ ಅಂತವನೇ, ಇರಿಮಳಿ ಅನ್ನೋ ಕೊರಿಕಲ್ಬ, ಅದಕ್ಕೆ ಇಮಳಿ ಅಂತದ್ಯಾ. ಓ ಏನು ಮಾಡ್ತಾಯಿದ್ದಿಲ್ಲ. ಇದು ಕ್ಯಾನ್ಸಲ್ ಆಗೋಯ್ತು. ನುಗ್ಗೆ ಸೊಪ್ಪು ತಗೊಬಂದಿದೆ, ನುಗ್ಗೆ ಸೊಪ್ಪು ಕಿತ್ಕೊಬಂದೆ ಹೋಗಿ. ನುಗ್ಗೆ ಸೊಪ್ಪು ಕ್ಯಾನ್ಸಲ್ ಆಯಿತು, ಮಧ್ಯಾಹ್ನಕ್ಕೆ ಉಪ್ಸಾರು ಮಾಡಿದ್ರೆ ಆಯ್ತದೆ ಅಂತ ಅಂದ್ಬಿಟ್ಟು ಈಗ ಕರ್ಬೇವಿನ ಸೊಪ್ಪು ಎತ್ಬಿಡ್ಗು ನೀಟಾಗಿ ಬಾತ್ ಮಾಡೋಕ್ಕೆ ರೆಡಿ ಮಾಡ್ತಾವಳೆ. ಆಲೇ 1 ತಿಂಗಳಾಗೈತೆ, 2 ತಿಂಗಳಾಗೈತೆ ಬದನೆಕಾಯಿ ತಂದೆ. ಅಬ್ಬಾ
ತೆಗ್ದು ಎಸದ್ರ ಸರಿಯವ ನನ್ನ ಕಣ್ಣಿಗೆ ಕಾಣಿಸ್ಕೊಬೇಡ್ದವು. ಎರಡೇ ಮಡ್ಗಿದ ಅದು ಎರಡಲ್ಲ, ನೀನು ಎಷ್ಟಾರ ಮಡಗಿರೋ ತೆಗ್ದು ಎಸ್ಬಿಟ್ರೆ ಸರಿ. ಹಾಂ, ಒಂದು ತಿಂಗಳು 2 ತಿಂಗಳು ಆಗದೆ ಅವ ಹಂಗೆ ಮಡಿಕ ಕೂತವಳೆ ಇನ್ನು. ಹಾಂ, ಯಾವಾಗಲೂ ಪಾಂಡ್ಕಕ್ಕೆ ಹೋಗಿದ್ದ ಸಿಂಪಲಾಗಿ ಹಾಕು, ಐಟಮ ಜಾಸ್ತಿ ಹಾಕ್ಬೇಡ. ಸಿಂಪಲಾಗಿ ಆಯಿಲ್ ಕಮ್ಮಿ ಬಿಡು, ನೀರು ಒಂಚೂರು ಜಾಸ್ತಿ ಹಾಕು. ಬಾತು ತೊಪ್ಪೆ ಹಂಗಿರಲಿ ಚಂದ ತಿನ್ನೋಕ್ಕೆ. ನಾದಿನಿಯರು ಹೊಂಟೋದ್ರು ಊರಿಗೆ. ಅಲ್ಲಿ ಅವ್ರದ್ದೇ ಆದ ಕೆಲಸಗಳು, ಒತ್ತಡಗಳು, ಏನೋ ಕೆಲಸಗಳು ಅವೆ ಅಂತ ಅಂದ್ಬಿಟ್ಟು ಅವರ ಮಮ್ಮಿ ಕಾಲ್ ಮಾಡಿದ್ರು ಅಂತ ಅಂದ್ಬಿಟ್ಟು ಹೊಂಟೋದ್ರು. ಇವತ್ತು ಇದ್ದಿದ್ರೆ ಹಂಗೆ ಹೇಳಿದ್ನಲ್ಲ, ಹಂಗೆ ಚಿಕನ್ ಏನಾರ ತಗೊಬಂದು ಚಿಕನ್ ತಗೊಬಂದು ಇಲ್ಲೇ ಸಾಂಬಾರೆಲ್ಲ ಮಾಡಿ ಚೆನ್ನಾಗಿ ಲಾಗೆಲ್ಲನೇ ಮಾಡ್ಬೋದಾಯಿತು. ಹೊರಟಾಗವ್ರೆ. ಇವತ್ತು ಫಂಕ್ಷನ್ನು ಮುಂದುವರಿಯುತ್ತೆ ಸಂಜೆ ಮೇಲೆ, ಅದು 6 ಗಂಟೆ ಮೇಲ್ಗಡೆ. ನೋಡಮ್ಮ, ಕೊಳ್ತೋಗಿರೋ ತಪ್ಸಿಗೆ ಸೊಪ್ಪು ಮಡ್ಗವಳೆ. ಹಾಂ, ಆಗ್ತಿಲ್ಲ. ಒಟ್ಟಿನಲ್ಲಿ ಈ ತಗೊಬಂದದ್ದು ಅದೊಂದಕ್ಕೆ ಉಪಯೋಗ ಆಗ್ತಾ ಇರೋದು. ಕೊಳಿಸ್ಬಿಡೋದು, ಚೆನ್ನಾಗಿ ಕೊಳಿಸ್ಬಿಟ್ಟು ಹಿಂಗೆ ಆಮೇಲೆ ಹಾಕೋದು. ನೋಡಿ, ಅದು ಎಮ್ಮೆದನೂ ತಿನ್ನಕ್ಕಿಲ್ಲ ಈ ಸೊಪ್ಪ, ಎಮ್ಮೆದನೂ ತಿನ್ನಕ್ಕಿಲ್ಲ, ಹಂಗಾಗದೆ. ಈ ಸೊಪ್ಪು ಹಾಕ್ಬಿಟ್ಟು ಬಾತ್ ಮಾಡ್ತಾಳೆ. ನಾನು ಎಸಿ ಅಂದ್ರೆ ಮಾತ್ರ ಎಸೆಯೋದು, ಇಲ್ಲ ಅಂತಂದ್ರೆ ಅದನ್ನೇ ಕೂದಾಕ್ಬಿಟ್ಟು ಬಾತ್ ಮಾಡ್ತಾಳೆ. ಅದು 2 ತಿಂಗಳು 3 ತಿಂಗಳು ಆಗಿರ್ಬೇಕು ಅನ್ಕೋತೀನಿ. ಬದನೆಕಾಯಿ ತಂದಿ ಯಾವಾಗ ಹಾಂ, ಇಲ್ಲ ಪರಂಗಿ ಹಣ್ಣಾಗಿಲ್ವ ಅದು? ನೋಡು ಹಣ್ಣಾಗಿದ್ರು ಅದೇ ಇಲ್ಲ ತಗೋಬಲ್ಲ, ನೋಡು ಹಣ್ಣಾಗಿದ್ದು ನೋಡ್ಲಾ. ಹಾಂ, ಅದಕ್ಕಲ್ಲ ಅಲ್ಲಿ ಕವರಲ್ಲಿರೋದು ನೋಡ್ಲಾ, ಕಲ್ಲಂಗಡಿ ಹಣ್ಣು ಅದು ಒಂದು ಕೂದನೆ ಇಲ್ಲ ಇನ್ನೂ ಆಗ್ಬೇಕಾ? ಇನ್ನೊಂದು 2 ದಿನ ಅಲ್ಲಿ ತಗೋಂಗಾರೆ. ಇನ್ನೊಂದು 2 ದಿನ ಅದು ಕಾಯಿಕನ ಅಡಿಯಲ್ಲೇ. ಹಾಂ, ಅದು ಬೆಡಕನ ಮಡ್ಗೋಲೆ ಕಾಯಿಕನ, ಅದು ಬೆಡಕನ್ ಸುಮ್ಮನಿರೋ. ಅದು ಇನ್ನೊಂದು 2 ದಿನ ಹಣ್ಣಲ್ಲಿ ಅದು. ಹಾಂ ಹ್ಞೂ, ಇದು ಈ ವರ್ಷ ಮದುವೆ ಮಾಡಾರ? ಹಾಂ, ಈ ವರ್ಷ ಮಾಡಿಕಿಲ್ವಾ? ಹೀಗೆ ಹುಡುಗಿರ ನೋಡಿದ್ರೆ ಸಾಕು, ಬತ್ತಾರದು ನೋಡಿದ್ರೆ ಸಾಕು. ಈಗಲ್ಲ, ಸುಮಾರು ನಾನು ಮದುವೆ ಆದ ಒಂದು 7 ವರ್ಷದಿಂದನೂ ಅಷ್ಟೇ. ಇವೆಣ್ಣು ಯಾರಟ್ಟಿಗೆ ಬಂದಿದ್ದದು? ಯಾರನ್ನ ಮಾತಾಡ್ಸಿದ್ರೆ ಹಿಡಿದ್ರೆ ಈ ಹೆಣ್ಣು ಮದುವೆ ಮಾಡಿಕೊಟ್ಟಾರೋ? ಹೆಂಗೋ ಆಯ್ತದಕ್ಕನ, ವಯಸ್ಸಾಗಿರುವಂಗದೆ, ಹೆಂಗೋ ಅವ್ರೇನು ಕೊಡೋದು ಬೇಡ. ಈ ಥರ ಒಂದು ಸಹಜವಾಗಿ ಪ್ರತಿ ಯಾರೇ ಆದರೂ ಕೂಡ ಮದುವೆ ಆಗುವಂಥ ಇದಕ್ಕೆ ಕೇಳುವಂಥದ್ದು. ಈಗ ನಮ್ಮ ನಾದಿನಿ ನೋಡಿದ್ರೆ ಸಾಕು, ಈಗ ನಮ್ಮನ್ನೇ ಹಲ್ವಾರು ಜನ ಕೇಳ್ತಾ ಇರ್ತಾರೆ. ಮೊದಲು ನಾನು ರೀಲ್ಸ್ ಹಾಕ್ಬೇಕಾದ್ರೆ ಕಮೆಂಟಲ್ಲೂ ಹಂಗೆ ಕೇಳ್ತಿದ್ರು, ಹಾಗೆ ಮಾಡಿಕೊಟ್ಟಾರ ಅಂತ. ಇವತ್ತು ಒಂದು ಹೆಣ್ಣಿನ ವಿಷಯ ಅಂತ ಬಂದಾಗ ನಾವು ಅಲ್ಲಿ ಏನೂ ಮಾತಾಡೋಕ್ಕೆ ಆಗಲ್ಲ. ಅವರ ಅಪ್ಪ ಅಮ್ಮ ಆಯಿತು, ಹುಡುಗಿ ಆಯಿತು, ಅವ್ರ ವೈಯಕ್ತಿಕ ಅಂತ ಸುಮ್ಮನೆ ಇರಬೇಕು. ಯಾಕೆಂತಂದರೆ ಒಂದು ಸಾಮಾನ್ಯವಾಗಿ ಏನಾದರೂ ಹೇಳಬೇಕು ಅಂತಂದರೆ, ಒಂದು ಸಹಜವಾಗಿ ಈ ಗಂಡ ಹೆಂಡತಿ ಕಡೆ ಈಗ ನಾವು ಚೆನ್ನಾಗಿ ಒಂದು ಏನೂ ತೊಂದರೆ ಇಲ್ಲದೆ ಹೋಗ್ತಾ ಇದ್ದರೆ ಏನೂ ಅನ್ನಲ್ಲ. ಏನಾರು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ಏನಾಯ್ತದೆ ಅಂತಂದರೆ, ಅಯ್ಯೋ ಮಾಡಿ ತೋರ್ತಾರೆ, ಇವನಿಂದ ಮಾಡೋದು, ಇವಳಿಂದ ಮಾಡೋದು, ಅವರಿಂದ ಮಾಡೋದು, ಇವರಿಂದ ಮಾಡೋದು, 16 ಥರ ಮಾತಾಡ್ತಾರೆ. ಚೆನ್ನಾಗೆ ಏನಾರು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ, ಚೆನ್ನಾಗಿದ್ದಾಗ ಏನು ಮಾತಾಡಿಕಿಲ್ಲ. ಯಾರ ಮನೆಯರೇ ಆಗಿರ್ಬೋದು, ಯಾವುದೇ ಹೆಣ್ಣಿನ ಮನೆಯರೇ ಆಗಿರ್ಬೋದು, ಚೆನ್ನಾಗಿ ಹೋಯ್ತಾದ್ರ ಏನೂ ಮಾತಾಡಿಕಿಲ್ಲ. ಚೆನ್ನಾಗಿ ಒಂಚೂರು ಏನಾರು ಆದಾಗ ಹಂಗೆ ಅದೆಷ್ಟೇ ವರ್ಷ ಆಗಿರಲಿ, ಅದೆಷ್ಟೇ ವರ್ಷ ಆಗಿದ್ರೂ ಆ ಥರ ಹಿಂಗೆ ಬೆಟ್ ಮಾಡಿ ತೋರ್ಸೋದು ಮಾತ್ರ ಬಿಡಿಕಿಲ್ಲ. ಹಿಂಗೆ ಅಂತ ಅನ್ನೋದು ಹಂಗೆ. ಯಾಕೆಂತಂದರೆ ಒಂದು ಇದು ಹೇಳ್ತಾರೆ, ಈ ದೇವರು ಇಂಥರ ಹಣೆ ಬಲೆ ಇಂಥರ ಹೆಸರು ಬರ್ತದಕ್ಕನ ಅವರೇ ಆಗೋದು. ಸುಮ್ಮನೆ ಋಣಾನುಬಂಧ ಇರಿಕಿಲ್ಲ ಮದುವೆದು ಅಂತ. ಒಂದು ಹುಡುಗಿಗೆ ಆಗಿರ್ಬೋದು, ಹುಡುಗನಿಗೆ ಆಗಿರ್ಬೋದು, ಈಗಲೂ ಮಾತಾಡ್ತಾರೆ, ಹಿಂದೆಯಿಂದ ಮಾತಾಡ್ಕ ಬಂದಿರುವಂಥದ್ದು. ಅದು ನನ್ನ ಇದು ಈಗ ವೈಯಕ್ತಿಕವಾಗಿ ಹೇಳಬೇಕು ಅಂತಂದರೆ, ಆ ಥರ ಋಣಾನುಬಂಧ ಅನ್ನೋದಾಗಿದೆ. ಕೆಲವೊಂದು ಊರುಗಳಲ್ಲಿ 10 ಜನ 20 ಜನ 50 ಜನ ಹುಡುಗರು ಮದುವೆನೇ ಇಲ್ಲ, ಎಣ್ಣೆ ಇಲ್ಲ. ಅವ್ರಿಗೇನು ಹುಡುಗಿರ ಹೆಸ್ರನ್ನೇ ಬರ್ದಿಲ್ವಾ? ಯಾರಣ್ಣ ಮೇಲೆ ಹುಡುಗಿರ ಹೆಸ್ರನ್ನೇ ಬರ್ದಿಲ್ವಾ? ಹಂಗೆ ಮುದುಕರಾಗೋಯ್ತವ್ರೆ. ನನ್ನ ಕ್ಲಾಸ್ಮೇಟೇ ಎಷ್ಟೋ ಜನ ಇನ್ನೂ ಮದುವೆ ಆಗಿಲ್ಲ, ನನಗಿಂತ ಹಿರಿಯರು ಇನ್ನೂ ಮದುವೆ ಆಗಿಲ್ಲ, ಎಷ್ಟೋ ಜನ ಮದುವೆ ಆಗಿಲ್ಲ. ಅವೇನು ಋಣಾನುಬಂಧನ ಇಲ್ವಾ? ಇಲ್ಲ ಈಗಿನ ಪರಿಸ್ಥಿತಿ ಹಂಗೆ. ಎಲ್ಲ ನಾನು ಹೈ ಲೆವೆಲಾಗಿ ಮಾಡ್ತೀನಿ, ಕೆಲಸದಾರು ಒಂದು 50 ಎಕರೆ ತೋಟ ಇರಬೇಕು, ಒಂದು 50 ಸೈಟ್ ಇರಬೇಕು, ಇಂಥವ್ರಿಗೆ ಮದುವೆ ಮಾಡ್ತೀನಿ. ಬಾಡೋರು ಹಿಂಗೆ ಹೊಲ್ತಾವ್ ಗೇಮೆ ಮಾಡ್ಕೊಂಡವನೇ ಹುಡುಗ ಒಳ್ಳೇನು ಅಂತಂದರೆ ಯಾರು ಹಿಂಗೆ ಕತ್ತ ಒಗೆದು ಬಿಡ್ತಾರಲ್ಲ, ಹಿಂಗೆ ಕತ್ತ ಒಗೆದು ಬಿಡ್ತಾರೆ. ಕೆಲಸದಲ್ಲಿ ಅವನೇ ಅಂತಂದರೆ ಒಂದು ಸ್ವಲ್ಪ ಅರಸಾಯ್ತಾರೆ ಅವರು. ಆಯಿತು ಏನೋ ಕೊಡ್ಬೋದು ಮಾಡ್ಬೋದು, 16 ಥರ ವಿಚಾರಿಸ್ತಾರೆ. ಮೊದಲೆಲ್ಲ ಬೆಂಗಳೂರಲ್ಲಿ ಅವನೇ ಅಂತಂದರೆ ಕೊಟ್ಬಿಡ್ತಿದ್ರು.
ಬೆಂಗಳೂರಲ್ಲವನೇ ಅಂತ ಚೆನ್ನಾಗವನೇ ಹೆಂಗೆ ಬೆಂಗಳೂರಲ್ಲವನೇ ಏನೋ ಕೆಲಸ ಮಾಡ್ಕೊಂಡವನೇ. ಅಯ್ಯೋ ನಮ್ಮ ಹೆಣ್ಣು ಇಲ್ಲಿ ಕೂಲಿ ಮಾಡೋದು ಬೇಡ, ಈ ಕಸ ಊರೋದು ಬೇಡ, ಊರೋದು ಬೇಡ, ಹೂ ಕಟ್ಟೋದು ಬೇಡ, ಎಮ್ಮೆದನ್ನ ಎಳ್ದಾಡೋದು ಬೇಡ, ಅಲ್ಲಿ ಕರಿಯೋದು ಬೇಡ, ಅದು ಬೇಡ ಇದು ಬೇಡ, ಇದು ನಾಪಟ್ಟಿರೋ ಕಷ್ಟನೇ ಸಾಕು. ಅಯ್ಯೋ 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 ಹಂಗೆ ಅಯ್ಯೋ ಅವ್ರ ಮಾತಾ ಕೇಳೋಕ್ಕಾಗದ ಒಂದು ಎಣ್ಣೆ ಎತ್ತಿರೋರು ಮಾತಾ ಹಂಗೆ ಆಡ್ತಾರೆ. ಈಗ ಎಲ್ಲ ಕೆಲಸದಾರೆ ಬೇಕು 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 ಅಂತಂದು ಈಗ ಬೆಂಗಳೂರಲ್ಲವನೇ ಅಂತಂದ್ರೂ ರಿಸರ್ಚ್ ಮಾಡ್ತಾರೆ. ಅದೇನೋ ಪ್ರೈವೇಟು ಗೌರ್ಮೆಂಟು ತಿಂಗಳಿಗೆ ಸಂಬಳ ಎಷ್ಟು ಬರ್ತದದು ಲೀಸ್ಟು, ಆ ಫ್ಯಾಕ್ಟ್ರಿ ಹತ್ರ ಹೋಗಿ ವಿಚಾರಿಸೋದು, ಬೇಜಾನ್ ಥರ ಎಲ್ಲ ಅಬ್ಸರ್ವೇಷನ್ನು ಮಾಡುವಂಥದ್ದು. ಏನೇ ಮಾಡಿದ್ರು ಅದು ಏನು ಹಣೆ ಬರ, ಚೆನ್ನಾಗಿರೋರು ಚೆನ್ನಾಗಿರ್ತಾರೆ, ಕೆಲವರು ಸಂಸಾರ ಬೇರೆ ಥರ ಆಗೋಗಿರ್ತವೆ. ಅವೇನೋ ಅವರು ಹುಡುಗನ ಹಣೆ ಬರೋನೋ ಹುಡುಗಿ ಹಣೆ ಬರೋನೋ ಅದು ಯಾರೂ ಕಂಡುಹಿಡಿಯೋಕ್ಕಾಗಲ್ಲ. ಮೂಲನ ಯಾರೂ ಕಂಡುಹಿಡಿಯೋಕ್ಕಾಗಲ್ಲ. ಏನೋ ಯಾರನ್ನೇ ಓದೋವಾಗಲಿ ಏನೋ ಹೋಯ್ತಾ ಇರ್ಬೇಕು, ಸುಮ್ಮನೆ ತೇಲಿಸ್ಕೊಂಡು ಜೀವನ. ಇವತ್ತು ಬೆಳಕಾಯ್ತಾ ಹಿಂಗೆ ಹೊಲ್ತಕ್ಕೆ ಹೋದ್ವಾ, ಮನೆಗೆ ಬಂದ್ವಾ, ಆಫೀಸ್ ಹೋದ್ವಾ, ಮನೆಗೆ ಬಂದ್ವಾ, ಊಟ ಮಾಡಿದ್ವಾ, ಮನೆಗೆ ತಂದ್ವಾ, ಈ ಥರ ಏನೋ ಸಿಂಪಲಾಗಿ ಹೋಗ್ಬೇಕು. ಆಡಂಬರ ಗಿಡಂಬರ ಇವೆಲ್ಲ ಅಂದ್ಬಿಟ್ಟು ಒಂದು ಸಿಂಪಲಾಗಿ ಏನೋ ಇದ್ದರೆ ಓಕೆ ಚೆನ್ನಾಗಿರ್ತದೆ ಅಂತ ಅನ್ಕೋತೀನಿ. ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಯ್ತದೆ. ಇಲ್ಲಿ ಇದಕ್ಕೆ ಏನು ಬರದೇ ಇದ್ದರೂ ನಾನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗ್ತಾ ಇಲ್ವಾ 7 ವರ್ಷದಿಂದ. ಈಗಲೂ ಈಗ ಬಾತ್ನ ಹಿಂಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ, ಮುದ್ದೆಯ ಇನ್ನೊಂದು ಸ್ವಲ್ಪ ಬೇಯಿಸ್ಬೇಕು ಅಂತ ಹೇಳ್ಕೊಡ್ತೀನಿ, ಸಾಂಬಾರು ಇನ್ನೊಂದು ಸ್ವಲ್ಪ ಹಿಂಗಿರ್ಬೇಕು ಅಂತ ಹೇಳ್ಕೊಡ್ತೀನಿ, ಹಿಂಗಿರ್ಬೇಕು ಅಂತ ಹೇಳ್ಕೊಡ್ತೀನಿ. ಅಟ್ಟಿ ಪಾತ್ರೆ ಎಲ್ಲ ತೆಗ್ಗೋಗವೆ. ಇನ್ನೇನು ಮಾಡಿ ಹಣೆ ಬರ, ನನ್ನ ಹಣೆ ಬರ ಚೆನ್ನಾಗಿಲ್ಲ, ಅದಕ್ಕೆ ಸುಮ್ಮನೆ ಇವನೇ ಇವ ಹಳೇದಾಯ್ತು ಚೆನ್ನಾಗಿರ್ತೀನಿ ಅಂದಿದ್ವ ಪಾತ್ರೆಗಳು, ಹೊಸ ಪಾತ್ರೆ ಚೆನ್ನಾಗಿದ್ದಾವಂತೆ. ನಾನೇನು ಹೇಳೋದು ಬೇಡ, ನೀವು 7 ಬಾಯಿಂದನೇ ನೀವೇ ಕೇಳ್ಕೊಬಿಡಿ. ಹಳೆ ಪಾತ್ರೆ ಹಳೇದಾಯ್ತಾ ಏನಾಯ್ತವೆ ಹೇಳಿ ತಗ್ಗುಂಟಾಯ್ತವೆ, ಮನ್ಸ್ರೆ ಸೊತ್ತಾಗ್ಬಿಟ್ಟಾರಂತೆ. ಹಳೇದಾಯ್ತಾ ನಾನೇನ್ ಹೇಳ್ತಾವನೆ, ನನ್ನ ಮಾತ್ಕುವೆ 7 ಮಾತ್ಕುವೆ ಜೋಡಣೆ ಹೋಲಿಕೆನೇ ಇಲ್ಲ. ನಾನು ಹೇಳ್ತಾರ ಪ್ಯಾಟ್ರನ್ನೇ ಬೇರೆ ಆದ್ರೆ ಇವಳು ಹೇಳ್ತಾರ ಅಲ್ಲಿಗೆ ಹೊಂಟದ್ಲು, ಅದು ಎಲ್ಗೋ ಹೊಂಟದ್ಲು. ನಾನು ಹೇಳ್ತಾ ಇರೋದೇನೋ ಅಟ್ಟಿ ಪಾತ್ರೆ ಇಲ್ಲ. ಉದಾಹರಣೆಗೆ ತೋರ್ತೀನಿ, ಬೇಕಾದ್ರೆ ನಿಮಗೆ ಪಾತ್ರೆಯ ಉದಾಹರಣೆಗೆ ತೋರ್ತೀನಿ. ಇದು ಪಾತ್ರೆ ಅಲ್ಲಿ ಕಾಣಿಸ್ತಾ ಇರೋದು ಹೆಂಗೋ ಕಾಣೆ ನೋಡಿ, ಈ ಥರ ಇರ್ತದ. ಹೊಸ್ದಾಗಿ ತಗೊಂಡಾಗ ಆಯಿತು. ಆಮೇಲೆ ನೋಡಿ ಇಲ್ಲಿ ಕಮ್ಮಿ ಅಂದರೆ 1,000 ಮಾರ್ಕವೇ. ಇಲ್ಲಿ 1,000 1 2 3 4 5 6 7 8 ಈ ಲೆಕ್ಕನೇ ಹಾಕಕ್ಕಾಯ್ಕಿಲ್ಲ. ಬಿಟ್ಬಿಡೋದು ಅಲ್ಲ, ಅದೇ ಹಂಗೆ ಬಿಟ್ಬಿಡೋದು. ಅಯ್ಯೋ ಮಿಸ್ ಆಯಿತು, ಇಲ್ಲೆಲ್ಲ ತೆಗ್ದು. ಇದೊಂದು ಪಾತ್ರೆ ಇಲ್ಲ, ಇದರಲ್ಲಿ ಕಿರಾತಕ ಕಿರಾತಕ ಸಿನಿಮಾದಲ್ಲಿ ಒಂದು ಸಿನಿಮಾದಲ್ಲಿ ತೋರ್ತಾರಲ್ಲ, SR ಮನೆ ಪಾತ್ರೆಗಳೆಲ್ಲ ತೆಗ್ಗೋಗಿರ್ತಾವಲ್ಲ. ನಾವು ಕ್ವಾಪ್ ಬಂದು ನಾವು ಎತ್ತಾಕಿ ಇವೆಲ್ಲನ ಹಿಂಗೆ ಮಾಡಬೇಕು. ಇಲ್ಲಿ ಹಿಂಗೆ ಹಳೇದಾಯ್ತಾ ಹಿಂಗೆ ತೆಗ್ಗು ಅವೇ ಉಂಟದವಂತೆ ಎತ್ತಾಕೋದು. ಏನು ಮಾಡಿ ಹಿಂಗೆ ಅಡ್ಜಸ್ಟ್ ಮಾಡ್ಕೊ ಹೋಯ್ತಾನಿಲ್ಲ ನಾನು. ಬೇರೆಯವರಾಗಿದ್ರೆ ತಗ್ಗು ಹೆಂಗಿರೋ ತಗ್ಗೋಗೋದು ಇಂಥ ಮಕ್ಕ ಕೆಚ್ಬಿಟ್ಟು ಇನ್ನೂ ತಗ್ಗು ಹೋಗಿಸ್ಬಿಡೋರು. ಏನು ಮಾಡೋಕ್ಕಾಯ್ಕಿಲ್ಲ ನಮ್ಮ ಹಣೆ ಬರ. ನಮ್ಮ ಮನೇಲಿ ಈ ಥರ ಬರೆದ್ಬಿಟ್ಟು ದೇವರು ಅನುಭವಿಸ್ತಾವೆ. ಹಂಗೆ ಹಣೆ ಬರ ಯಾರ್ಯಾರ ಹಣೆ ಬರ ಹೆಂಗಿರ್ತದೋ ಹಂಗಂಗೆ ಅವರು ಅನುಭವಿಸ್ತಾ ಇರ್ತಾರೆ. ಹಂಗೆ ನನಗೂ ಪಾಪ ಹತ್ತದೆ, ಮುಸುಡಿಗೆ ತಿವ್ದು ಬಿಡ್ಬೇಕು ಅಂತ, ಉರಿತಾ ಬಿಡ್ಬೇಕು ಅಂತ. ಏನು ಮಾಡಿ ಈ ಇಂಥ ಮುಸುಡಿನೂ ತೋರ್ತಿರ್ನಿಲ್ಲ ನಾನು ಮದುವಾಗುವಾಗ. ಇಂಥ ಮುಸುಡಿನೂ ತೋರ್ತಿರ್ನಿಲ್ವಲ್ಲ, ಇಂಥ ಮುಸುಡಿ ಕಟ್ಕೊಬಿಟ್ಟಿನಿ ಸುಮ್ಮನೆ. ಇಲ್ಲಾಂದ್ರೆ ಹಂಗೆ ಮುಸುಡಿ ತಿವ್ದು ಬಿಟ್ಟು ಮೊದಲು 8 ತೋರಿಸ್ತಿದ್ರಲ್ಲ ನನಗೆ, ಹಂಗೆ ಉರಿಕಂದಿರವ ಹಿಂಗೆ ಉರಿಕಂದಿರವ ಹಂಗೆ ಮಾಡಾಕ್ಬಿಡ್ಬೇ. ಹಂಗೆ ಪಾಪ ಹತ್ತದೆ, ಏನು ಮಾಡಿ ಬಿಟ್ಬಿಡ್ತಾರೆ ಅಂತ. ಅಲ್ಲಿ ಈ ಹಮ್ಗೇನ್ ಕಮ್ಮಿ ಇಲ್ಲ ಮಾತ್ರ. ಇವಳು ಅಂತಲ್ಲ ಎಲ್ಲ ಡಿಮ್ಯಾಂಡ್ ಅಲ್ಲ. ಇಲ್ಲಿ ಒಳ್ಳೆ ಹೆಣ್ಣು ಅಂದ್ರೆ ಒಂದ್ ಹೇಳ್ಬಿಡ್ತೀನಿ. ಹೆಣ್ಣು ಅಂದ್ರೆ ಮಾತಾಡ್ಸೋ ರೀತಿ ನೀತಿ, ಒಂದು ಅಡ್ಗೆ A to Z ಅಡ್ಗೆ, ಅವೆರಡು ಬಿಟ್ರೆ ಇನ್ನೇನೂ ಬೇಕಾಗಿಲ್ಲ. ಅವೆರಡು ಕಲ್ತ್ರೆ ಸಾಕು. ಈ ಬಾರಿ ಅಹಂಕಾರ ದುರಹಂಕಾರ ತೋರೋದು ಇವೆಲ್ಲ ನಾಡ್ದಾಗ ಮುಸುಡಿ ಕೆಚ್ಚಾಕ್ಬಿಡ್ಬೇಕು ಅನ್ನಿಸ್ತದೆ. ನಮ್ಮ ಹಳ್ಳಿ ಕಡೆ ಮಾತಾಡೋದು ಇನ್ನೂ ಬೇರೆ ಬೇರೆ ಥರ ಮಾತಾಡ್ತಾರೆ, ಬಟ್ ವಿಡಿಯೋ ಮುಖಾಂತರ ತೋರಿಸ್ಕೊಳಕ್ಕಾಗಲ್ಲ ಅಷ್ಟೇ. ಏನೋ ಸಿಂಪಲ್ ಇದೆಲ್ಲ 5% ನೀನು ಹೆಡ್ತಿ ನಿನಗೆ ಮರ್ಯಾದೆ ಕುಡಿಕಿಲ್ಲ ಅಂತ ಕಮೆಂಟ್ ಮಾಡ್ತಾರೆ, ಓಕೆ ಆಯಿತು. ನಾನು ಹೆಡ್ತಿ ಮರ್ಯಾದೆ ಕುಡಿಕಿಲ್ಲ ಅಂತ ಕಮೆಂಟ್ ಮಾಡ್ತೀರಿ, ಓಕೆ ಆಯಿತು. ಬಟ್ ನಮ್ಮ ಸ್ಲ್ಯಾಗ್ ಇದು, ನಾವು ಮಾತಾಡುವಂಥ ಸ್ಲ್ಯಾಗು ಇದು, ಅದು ನೈಜತೆನ ವಿಡಿಯೋ ಮುಖಾಂತರ ತೋರೋದು. ಆ ಥರ ಹೇಳ್ತಾ ಇರೋದು ಮಾತಾಡೋ ರೀತಿ. ಲವ್ ಮ್ಯಾರೇಜ್ ಆದವರೆಲ್ಲ ಹೋಗೋ ಬಾರೋ ಹೆಸರಿಟ್ಟ ಕರೀತಾರೆ, ಅವು ಮರ್ಯಾದೆಯಾ? ನಾವು ರೀ ಅಂತ ರೆಸ್ಪೆಕ್ಟ್ ಕೊಡ್ತೀವಿ. ರೀ ಅಂತ ಕೊಡ್ತಾಳೆ ವಿಡಿಯೋದಲ್ಲಿ ನೋಡೋದು. ಹೋಗೋ ಬಾರೋ ಅಂತ ಅಂತೀವಿ, ಇಲ್ಲ ಅಂತ ಹೇಳಿಕ್ಕಿಲ್ಲ. ಹೋಗೋ ಬಾ ಅಂತ ಅಂತೀವಿ. ಇದ್ದರು ಹೆಸರಿಟ್ಟು
ಹೆಸ್ರಿಟ್ಟೆ ಕರೀತಾರೆ ಏಯ್ ಅಂತಾನೆ ಅಯ್ಯೋ ಕೆಲವರು ಅಂತರಾಗಿರೋ ನಾನು ಹೋಗಾಡದೆ ಹಂಗೆ ಮಕ್ಕದ ಮೇಲೆ ಹೊಡೆದ ಹಿಂಗೆ ಅನ್ನಲ್ಲ ಏಯ್ ಅಂತ ಹೆಸ್ರಿಟ್ಟೆ ಕರೆಯೋದವ್ರು ರೀ ಅಂತ ರೆಸ್ಪೆಕ್ಟ್ ಕೊಡಿ ಗಂಡ ಅಂತಂದ್ರೆ ಖರ್ಚು A to Z ಜೀವನ ಅವು ಬಟ್ಟೆ ತವಿಂದ ಊಟದ ತವಿಂದ ಪ್ರತಿಯೊಂದು ಕಷ್ಟ ಸುಖಕ್ಕಾಗನ್ ಗಂಡ ಆದರೆ ಕೆಲವರು ಇನ್ನು ಬೇರೆ ರೀತಿ ಇರ್ತಾರೆ. ಎಷ್ಟು ಹತ್ತಿ ಉರಿದೋಯ್ತದೆ ಅಂತಂದರೆ ಆಮೇಲೆ ನಾನು ಹೇಳ್ದಂಗೆ ನಡಿಬೇಕು ನಾನು ಒಂಥರ ಆಟ ಆಡಿಸ್ತಾರೆ ಪಾಪ. ಎಷ್ಟೋ ಗಂಡರಸನ್ನ ಹೊಟ್ಟೆ ಉರಿಸಾಕ್ಬಿಡ್ತಾರೆ. ಒಳ್ಳೆ ಗಂಡ ಹೆಂಡ್ತಿರೋ ತುಂಬ ಅನನ್ಯವಾಗಿ ಬಾಳ್ತಾ ಇರೋವಂಥ ಗಂಡ ಹೆಂಡ್ತಿರೋ ಅವರೇ, ಗಂಡನಿಗೆ ರೆಸ್ಪೆಕ್ಟ್ ಕೊಡೋ ಹೆಂಗಸ್ರುಗಳು ಅವರೇ, ಇಲ್ಲ ಅಂತಲ್ಲ. ಕೆಲವರು ಆ ಥರದವರು ಅವರೇ, ಅಂದರೆ ಎಲ್ಲ ಥರದವರು ಇರ್ತಾರೆ, ಏನೋ ಮಾಡೋಕ್ಕಾಗಿಲ್ಲ. ಏನೋ ನಮ್ಮ ಅನಿಸಿಕೆ ತಿಳಿದದ್ದು ಹಂಗೆ ಹಿಂಗೆ ಒಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡೋದ ನಿಮ್ಮ ಮುಖಾಂತರ ಹೇಳುವಂಥದ್ದು. ಹೋಗಲಿ, ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುಮ. ಓಕೆ.